ಚನ್ನಪಟ್ಟಣದಲ್ಲಿ 13ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಈ ಸಂದರ್ಭದಲ್ಲೂ ಕೂಡ ನಿಖಿಲ್ ಅವರಿಗೆ ಬಹಳ ಆಶಾದಾಯಕ ಆದಂತಹ ರೀತಿಯಾದಂತಹ ವೋಟ್ ಶೇರಿಂಗ್ ಏನು ಆಗಿಲ್ಲ. 22,548 ಮತಗಳ ಅಂತರದಲ್ಲಿ ಯೋಗೇಶ್ವರ್ ಅವರು ಮುಂದಿದ್ದಾರೆ. 78,725 ಮತಗಳನ್ನ ಯೋಗೇಶ್ವರ್ ಪಡೆದಿದ್ರೆ 56,177 ಮತಗಳನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಪಡೆದಿದ್ದಾರೆ. ಇಬ್ಬರ ನಡುವಿನ ಡಿಫರೆನ್ಸ್ 21,000 ಪ್ಲಸ್ ಇದೆ. ಇನ್ನೂ ಕೂಡ 7 ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ಆದ್ರೆ 7 ಸುತ್ತಿನ ಮತ ಎಣಿಕೆಯಲ್ಲಿ 22,000ವನ್ನ ಮೀರಿ ನಿಖಿಲ್ ಅವರು ಏನಾದರೂ ಮತಗಳನ್ನ ಗಳಿಕೆ ಮಾಡ್ತಾರೆ ಅನ್ನುವಂತ ರೀತಿಯಾಗಿ ಗೊತ್ತಿಲ್ಲ. ಆ ರೀತಿಯಾದ ಸನ್ನಿವೇಶ ಆಗ್ಬೋದಾದಂಥದ್ದು ತೀರಾ ಕಷ್ಟಕರವಾಗಿದೆ. ಸುತ್ತು ಮುಗಿತಾ ಇದ್ದಂಗೂ ಒಂದೊಂದೇ ಸುತ್ತು ಮುಗಿತಾ ಇದ್ದಂಗೂ ಕೂಡ ನಿಖಿಲ್ ಅವರ ಗೆಲುವಿನ ಕನಸು ಸ್ವಲ್ಪ ಮಟ್ಟಿಗೆ ಕಮರ್ತಾ ಇದೆ ಅನ್ನುವಂಥದ್ದು ನಮಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡ್ತಾ ಇದೀವಲ್ಲ, ನಿಖಿಲ್ ಅವರು ಪಡೆದಿರುವಂತಹ ಮತಗಳು 56,177, ಸಿಪಿ ಯೋಗೇಶ್ವರ್ ಅವರು ಪಡೆದಿರುವಂತಹ ಮತಗಳು 78,725. ಇಬ್ಬರ ನಡುವೆ ಇರುವಂತಹ ಡಿಫರೆನ್ಸ್ 22,548. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಕಳೆದ ಬಾರಿ ಕುಮಾರಸ್ವಾಮಿ ಅವರು ಪಡೆದಿದ್ದಂತ ಮತಗಳು ಸುಮಾರು 96,000 ಮತಗಳು, ಸಿಪಿ ಯೋಗೇಶ್ವರ್ ಅವರು ಪಡೆದಿದ್ದಂತ ಮತಗಳು 80,000 ಮತಗಳು. ಆದ್ರೆ ಈ ಬಾರಿ ಹತ್ತತ್ರ ಸಿಪಿ ಯೋಗೇಶ್ವರ್ ಅವರು ಇನ್ನೂ 7 ಸುತ್ತು ಬಾಕಿ ಇರುವಂತಹ ಸಂದರ್ಭದಲ್ಲೇ ಕಳೆದ ಬಾರಿಯ ಮತಗಳನ್ನ ಅವರು ಪಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನಿಂದ ಗಂಗಾಧರ್ ಅವರು ಏನ್ ಕಂಟೆಸ್ಟ್ ಮಾಡಿದ್ರು 15,000 ಮತಗಳು ಪಡೆದಿದ್ರು. ಬಹುಶಃ ಆ ಮತಗಳು ಕೂಡ ಸಿಪಿ ಯೋಗೇಶ್ವರ್ ಅವರಿಗೆ ಪ್ಲಸ್ ಆಗಿರ್ಬೋದಂತ ಚಾನ್ಸಸ್ ಇದೆ. ಅತಿ ಮುಖ್ಯವಾಗಿ ಸಿಟಿ ಭಾಗದಲ್ಲಿ ಅವರ ಮತದಾರರು ಕೈ ಹಿಡಿದಿದ್ದಾರೆ. ಅಲ್ಪಸಂಖ್ಯಾತ ಮತದಾರರು ಸಿಪಿ ಯೋಗೇಶ್ವರ್ ಅವರ ಕೈ ಬಹಳ ಕ್ಲಿಯರ್ ಆಗಿ ಹಿಡಿದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಬಾರಿಯೂ ಕೂಡ ನಿಖಿಲ್ ಅವರಿಗೆ ಬಹುಶಃ ಗೆಲುವು ಅನ್ನುವಂಥದ್ದು ಬಹಳ ಕಷ್ಟಕರ ಆಗ್ಬೋದು. ರಾಮನಗರದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಸ್ಟ್ರಾಟಜಿ ವರ್ಕೌಟ್ ಆಗಿತ್ತು. ಇಕ್ಬಾಲ್ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ರಾಮನಗರ ಸಿಟಿ ಲಿಮಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ವೀಪ್ ಆಗಿ ಇಕ್ಬಾಲ್ ಅವರ ಪರವಾಗಿ ಮತ ಗಳಿಕೆ ಆದಂಥದ್ದನ್ನು ನಾವು ನೋಡಿದ್ವಿ. ಸಿಟಿ ಲಿಮಿಟ್ಸ್ ಅಲ್ಲಿ ಇರುವಂತಹ ಅಲ್ಪಸಂಖ್ಯಾತ ಮತಗಳು ಜೊತೆಗೆ ಇತರ ಮತಗಳು ಕೂಡ ನಿಖಿಲ್ ಅವರ ಕೈ ಬಿಟ್ಟಂತದ್ದು ಕಳೆದ ರಾಮನಗರದಂತೆ ಈ ಬಾರಿಯ ಚನ್ನಪಟ್ಟಣದಲ್ಲೂ ಕೂಡ ಮುಂದುವರೆದಿದೆ. ಅದು ಬಹುಶಃ ಇಲ್ಲಿ ಹೊರತ ಕೊಟ್ಟಿದೆ. ಬಹುಶಃ ಮಲ್ತೇಶ್ ಎಲ್ಲ ಒಟ್ಟಾರೆ ಈ ಚುನಾವಣೆಯನ್ನು ಗಮನಿಸ್ತಾ ಇದ್ರೆ ನಿಖಿಲ್ ಅವರ ಎಂಟ್ರಿನೇ ನಿಖಿಲ್ಗೆ ಒಂದು ಕಡೆಗೆ ಇಷ್ಟ ಇರಲ್ಲ. ಜೊತೆಗೆ ಅಗೇನ್ ಆ್ಯಂಡ್ ಅಗೇನ್ JDS ಪಕ್ಷದ ನಾಯಕತ್ವ ನಿಖಿಲ್ ಅವರನ್ನು ಯಾಕೆ ಮುಂದೆ ಬಿಡ್ತಾ ಇದೆ ಅನ್ನೋದು ಕೂಡ ಒಂದು ತಂತ್ರಗಾರಿಕೆ ಭಾಗದಲ್ಲಿ ಆಸ್ ಎ ಪಾರ್ಟ್ ಆಫ್ ಸ್ಟ್ರಾಟಜಿ ದೊಡ್ಡ ಕ್ವಶನಬಲ್ಲೇ. ಯಾಕೆಂದರೆ ಒಂದು ಕಡೆಗೆ ಮಂಡ್ಯದಲ್ಲಿ ಆದಂಥ ಸೋಲು, ಅದಾದ ಬಳಿಕ ಈಗ ಅವರನ್ನು ಮತ್ತೆ ಎಲಿವೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು. ಬಹುಶಃ ಈ ಚುನಾವಣೆಯಲ್ಲಿ ಏನಾದ್ರು ಗೆದ್ದಿದ್ರೆ, ಉಪಚುನಾವಣೆಯಲ್ಲಿ ಏನಾದ್ರು ಗೆದ್ದಿದ್ರೆ ಖಂಡಿತವಾಗ್ಲೂ ರಾಜ್ಯಾಧ್ಯಕ್ಷರಾಗಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು. ಆದರೆ ಈಗ ಅವರ ನಾಯಕತ್ವದ ಗುಣಗಳ ಬಗ್ಗೆ ಪ್ರಶ್ನೆ ಮಾಡುವಂಥ ಒಂದು ಸನ್ನಿವೇಶ ಉದ್ಭವ ಆಗಿದೆ. ಬಹುಶಃ ದಳಪತಿಗಳೇ ಮಾಡ್ಕೊಂಡಿರುವಂಥ ಸ್ವಯಂಕೃತ ಅಪರಾಧ. ಇದ್ರ ಬಗ್ಗೆ ಬೇರೆ ಯಾರಿಗೋ ದೂರು ಕೊಡಬೇಕು ಅಥವಾ ಬೇರೆ ಯಾರಿಗೂ ಹೇಳಬೇಕು ಅಂತ. ಅಫ್ಕೋರ್ಸ್ ಇದಕ್ಕೆ ಮನೇಲಾದಂಥ ಬೇರೆ ಬೇರೆ ಡೆವಲಪ್ಮೆಂಟ್ ಇದೆಯೋ ಅಥವಾ ಪಕ್ಷದ ನಿರ್ಧಾರ ಅಂತೇಳಿ ಅವರನ್ನೇ ಮುಂದೆ ಬಿಟ್ಟಿರುವಂಥದ್ದು ಗೊತ್ತಾಗ್ತಲ್ಲ. ಈ ಸ್ಟ್ರಾಟಜಿ ಏನಿದೆ ಅಂತ ಇವ್ರದ್ದು ಮತ್ತೆ ಮತ್ತೆ ಎಕ್ಸ್ಪೋಸ್ ಆಗಿದ್ದು ಬಹುಶಃ ಅವರಿಗೆ ತಕ್ಕ ಮಟ್ಟಿಗೆ ಈ ಒಂದು ಪರಿಸ್ಥಿತಿಯಲ್ಲಿ ದೊಡ್ಡ ಹಿನ್ನಡೆ ಅಂದರೆ ತಪ್ಪಾಗಲ್ಲ. ಅಫ್ಕೋರ್ಸ್ ಇದ್ರ ಜೊತೆ ಇನ್ನೊಂದಿಷ್ಟು ಮಾಹಿತಿ ಬರ್ತಾ ಇದೆ.